ವೀಕ್ಷಕ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ನಡೆಯುತ್ತಿದ್ದು, ಅದರ ಕುರಿತು ನಮ್ಮ ಚಿಕ್ಕೋಡಿ ತಾಲೂಕಿನ ಅಧ್ಯಕ್ಷರಾದ ಶ್ರೀ ಸಂತೋಷ್ ಪೂಜಾರಿ ಅವರು ತಮ್ಮ ಎರಡು ಅನಿಸಿಕೆಯನ್ನು ಹೇಳ್ತಾ ಇದ್ದಾರೆ. ನೋಡೋಣ, ಬನ್ನಿ ಅವರ ಹತ್ರ ಹೋಗಿ ಕೇಳೋಣ. ಸರ್, ತಮ್ಮ ಪರಿಚಯ ಮಾಡಿಕೊಡ್ತೀರಾ ಸರ್? ನಾವು ಸಂತೋಷ್ ಪೂಜಾರಿ ಅಂತ ಅಹಿಂದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಚಿಕ್ಕೋಡಿ. ಇವಾಗ ನಾವೇನು ಹೇಳಿ ಬಯಸ್ತಿದ್ರೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಪ್ರಭುಲಿಂಗ ದೊಡ್ಡನಿ ಸರ್ ಅವರು ಅಹಿಂದ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರಾದಂತ ಸಿದ್ದನಾಥ್ ತೇಜಸ್ ಅವರು ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶನ ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಎಲ್ಲ ನಮ್ಮ ಸಂಘಟನೆ ಅಹಿಂದ ಕಾರ್ಯಕರ್ತರಿಗೆ ಏನಪ್ಪಾ ಹೇಳೋದಂದ್ರೆ, ಈ ಜನವರಿ 21 ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸ್ಬೇಕು. ಎಲ್ಲ ನಮ್ಮ ಇವತ್ತು ಕಾಗವಾಡ ಆಯ್ತು, ಅತ್ನಿ, ಚಿಕ್ಕೋಡಿ, ರಾಯಬಾಗು, ನಿಪ್ಪಾಣಿ, ಹಾರುಗೇರಿ ಎಲ್ಲ ಕೂಡಿ ಅತ್ನಿ ಆಯ್ತು. ಮತ್ತು ಎಲ್ಲಾ ಸಂಘಟನೆಯ ಕಾರ್ಯಕರ್ತರ ಹಿಂದೆ ಹಿಡಿದು ಏನ್ ನಮ್ಗ ಅಲ್ಪಸಂಖ್ಯಾತರ ಏನದಾರಪ್ಪ ಅಂದ್ರ ಕೆಲವೊಂದು ತಳವಾರ ಆಯ್ತು, ವಾಲ್ಮೀಕಿ ಆಯ್ತು, SC ST ಆಯ್ತು, ಕುಂಬಾರು, ಬಡಗೇರು, ನಾಯಿ, ಎಲ್ಲಾ ಸಮಾಜ ಹಿಂದೂ ಎಲ್ಲಾ ಸಂಘಟನೆಯರು ಬರ್ಬೇಕಂತ ಹೇಳಿ ನಾನು ಸಂಘಟನೆಯಿಂದ ಅವ್ರಿಗೆ ಶುಭ ಕೋರ್ತೀನಿ. ಅದಕ್ಕಾಗಿ ಎಲ್ಲಾರು ಕೂಡಿ ಬರ್ಬೇಕು ಅಂತ ನಾವು ಈ ಸಂಘಟನೆಯಿಂದ ಹೇಳ್ತೀವಿ. ಹಾಗೆ ನಿಮ್ಮ ಈ ಚಿಕ್ಕೋಡಿ ಏನೋ ಶೈಕ್ಷಣಿಕ ಜಿಲ್ಲೆ ಇದೆಯಲ್ಲ, ಇಲ್ಲಿಂದ ಹುಬ್ಬಳ್ಳಿಗೆ ಬರುವಂತ ಜನರ ಸಂಖ್ಯೆ ನಿಮ್ಮ ನಿರೀಕ್ಷೆ ಪ್ರಕಾರ ಎಷ್ಟು ಇರ್ಬೋದು ಸರ್? ಅಲ್ಲಿ ಸುಮಾರು ಒಂದು 15-20 ಸಾವಿರ ಜನ ಕೊಡುವಂತ ಕೆಲಸ ಮಾಡಿದಾರೆ ಹುಬ್ಬಳ್ಳಿಯಲ್ಲಿ. ಚಿಕ್ಕೋಡಿಯಿಂದ ಎಷ್ಟು ಜನ ಹೋಗ್ತಿದ್ದಾರೆ ಸರ್? ಈ ಚಿಕ್ಕೋಡಿಯಿಂದ ಪ್ರತಿ ತಾಲೂಕದಿಂದ ಸುಮಾರು ಒಂದು 1,000 ಜನ ಬರತಾರ್ರಿ. ಅಂದ್ರೆ ಪ್ರತಿ ತಾಲೂಕದಿಂದ ರೀ. ಚಿಕ್ಕೋಡಿ ಆಯ್ತು, ಅತ್ನಿ, ಈ ಕಡೆ ಕೆಲವೊಂದು ಭಾಗ ಕಾಗವಾಡ ಆಯ್ತು, ನಿಪ್ಪಾಣಿ, ಅಂದ್ರೆ ಪ್ರತಿ ಒಂದು ತಾಲೂಕದಿಂದ ಸಮಾವೇಶ ಎಲ್ಲಾರು ಬರ್ತಾ ಇದ್ದಾರೆ. ಅದ್ರ ಪ್ರೀತಿ ಅಭಿಮಾನಿಗಳು ತಂತ ಮಿತ್ರರಿಂದ ಅವರು ಬರ್ತಾ ಇದ್ದಾರೆ ಅಂತ ಹಿಂಗಾಗಿ ಮಾಡ್ತಾ ಇದ್ದೀರಲ್ಲ. ಈ ಸಮಾವೇಶದ ಒಂದು ಉದ್ದೇಶವನ್ನು ಹೇಳ್ತಾರೆ ಸರ್? ಸಮಾವೇಶ ಉದ್ದೇಶ ಅಂದ್ರೆ ನಮ್ಮ ಸಮಾಜದ ಕೆಲವೊಂದು ಬಹಳ ನಮ್ ಸಮಾಜ ಹಿಂದುಳಿ ಐತಿ, ಅದ ಮೇಲ್ ಬರುವಂತ ಕೆಲಸ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಸಮಾಜದಾಗ ಬಹಳ ಹಿಂದ್ ಬರುವಂತ ಕೆಲಸ ಸಮಾಜಿಗೆ ಬರ್ತಂತ ನಿಮ್ಮ ಸಮಾಜದ ಜನರು ಇದನ್ನ ಉನ್ನತ ಮಟ್ಟದಲ್ಲಿ ಇಲ್ಲ, ಅದನ್ನ ಬೆಳಕಿಗೆ ಬರ್ಬೇಕು. ಸಮಾಜಕ್ಕೆ ಬರ್ತಕ್ಕಂತ ಕೆಲವು ಸವಲತ್ತು ಸಮಾಜಕ್ಕೆ ಗೊತ್ತಾಗೋದಿಲ್ಲ, ಏನು ತಿಳುವಳಿಕೆ ಇಲ್ಲ, ಆತರ ಆಗ್ಬೇಕು, ಒಳ್ಳೇದಾಗಬೇಕು. ಅದಕ್ಕಾಗಿ ಯಾಕಂದ್ರೆ ಅಂಬೇಡ್ಕರ್ ಸಾಹೇಬರು ಕೂಡ ಸಂವಿಧಾನ ಬರ್ಬಾರಂದ್ರೆ ಕೂಡ ಏನಾಗೈತಿ, ಆ ಸಂವಿಧಾನ ಪ್ರಕಾರ ಆ ಜನರಿಗೆ ಮೂಡ್ಬಾರ್ದ. ನಮ್ಮ ಅಂಬೇಡ್ಕರ್ ಸಾಹೇಬ್ರು ಏನ್ ಮಾಡ್ಯಾರಲ್ಲ, ಅದನ್ನ ಕೆಲವೊಂದು ನಮ್ಮ ಹಿಂದೂ ನಮಗೆ ಏನ್ ಐತಿಲ್ಲ ಆಗತೈತೆ, ಅನ್ಯಾಯ ಆಗತೈತೆ. ಅದ ಕಾರಣ ಅದೆಲ್ಲ ಜನರಿಗೆ ಫಸ್ಟ್ ಮೂಡ್ಸಂತ ಕೆಲಸ ಆಗ್ಬೇಕಂತ, ಜಾಗೃತಿ ಮೂಡ್ಸಂತ ಆಗ್ಬೇಕಂತ ನಾವ್ ಹೇಳ್ತೇವೆ. ಅದಕ್ಕಾಗಿ ಎಲ್ಲಾರು ಕೂಡಿ ದಯಮಾಡಿ ನಮ್ಮ ಸಂಘಟನೆ ದಯಮಾಡಿ ಬರಬೇಕು ಅಂತ ಕಳ್ಕೊಳ್ಳಂತ ಕೇಳ್ತೀನಲ್ಲ. ಈ ಚಿಕ್ಕೋಡಿಯಿಂದ ಜನರಿಗೆ ಕರೆ ಕೊಟ್ಟಿದ್ದಾರೆ, ಹುಬ್ಬಳ್ಳಿಗೆ ಬರುವಂತದ್ದ ಒಂದು ಅಹಿಂದ ಸಂಘಟನೆ ಅಥವಾ ಸಮಾಜಗೋಸ್ಕರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಜಾಗೃತಿ ಕೂಡ ಮೂಡ್ತಾ ಇದ್ದಾರೆ. ಯಾಕಂದ್ರೆ ಈ ಜನಸಂಖ್ಯೆ ಸಮಾಜ ಹಿಂದುಳಿದಿದೆ ಅಥವಾ ಸೌಲಭ್ಯದಿಂದ ವಂಚಿತರಾಗಿರ್ತಾರೆ. ಹಾಗಾಗಿ ಆ ಸಮಾವೇಶಕ್ಕೆ ಬಂದು ಅಲ್ಲಿ ನಡೆಯುತ್ತಾರಂತ ಸಿದ್ದನಾಥ್ ತೇಜಿ ಅವರು ಮತ್ತು ಪ್ರಭುಲಿಂಗ ದೊಡ್ಡನವರು ಒಂದು ವಿಚಾರಗೋಷ್ಠಿಯನ್ನು ಹೇಳ್ತಿದ್ದಾರೆ. ಅದು ಎಲ್ಲಾ ಸಮಾಜಕ್ಕೆ ಹೋಗಿ ಮುಟ್ಟಿ ಸಮಾಜ ಒಳ್ಳೆ ಸುಧಾರಣೆ ನಡೀಲಿ ಅಂತ ಸಂತೋಷ್ ಪೂಜಾರಿ ಕೂಡ ಬಯಸ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ಮಾಧ್ಯಮದ ವತಿಯಿಂದ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನೆಂದರೆ, ಎಲ್ಲರೂ ಆಗಮಿಸಿ ಕಾರ್ಯಕ್ರಮಗಳು ಸೇವೆ ತರುವಂತ ಕೆಲಸವನ್ನ ಮಾಡ್ರಿ ಅಂತ ನಾನು ಕೂಡ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.